ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆ ದೇವರು ಅಥವಾ ಕುಲ ದೇವರು ಅಥವಾ ಕುಲ ದೇವತೆ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎರಡು ಬೇರೆ ಬೇರೆನ ಅಥವಾ ಒಂದೇನ? ಮತ್ತೆ ನಮ್ಮ ಮನೆ ದೇವರು ಮತ್ತೆ ಕುಲ ದೇವರು ಗೊತ್ತಿಲ್ಲ ಅಂದ್ರೆ ಅದನ್ನ ಹೇಗ್ ತಿಳ್ಕೋಬೇಕು? ಮತ್ತೆ ಮನೆ ದೇವರು ಮತ್ತೆ ಕುಲ ದೇವರ ಶಾಪಗಳು ಇರುತ್ತೆ ಅಂತ ಹೇಳ್ತಾರಲ್ಲ, ಇದೆಲ್ಲ ನಿಜನಾ ಅಂತ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಿಮ್ಮ ಮನೆ ದೇವರು ಮತ್ತೆ ಕುಲ ದೇವರು ಗೊತ್ತಿಲ್ಲ ಅಂದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೆ. ಹಾಗೆ ನಮ್ಮ ಮನೆ ದೇವರು ಮತ್ತು ಕುಲ ದೇವರನ್ನ ಯಾವ ರೀತಿ ಆರಾಧನೆ ಮಾಡಬೇಕು, ಇದರಿಂದ ಆಗುವಂತ ಪ್ರಯೋಜನಗಳೇನು, ಹಾಗೆ ಮಾಡದೇ ಇದ್ರೆ ಆಗುವಂತ ತೊಂದರೆಗಳೇನು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮನೆ ದೇವರು ಮತ್ತೆ ಕುಲ ದೇವರು ಇದರ ವ್ಯತ್ಯಾಸವನ್ನ ತಿಳಿಸ್ಬಿಡ್ತೀನಿ. ಹೆಚ್ಚಾಗಿ ನಮ್ಮ ಮನೆಯ ಗಂಡ ದೇವರನ್ನ ಮನೆ ದೇವರು ಅಂತ ಕರಿತೀವಿ, ಹೆಣ್ಣು ದೇವತೆಯನ್ನ ಕುಲ ದೇವತೆ ಅಂತ ಹೇಳ್ತೀವಿ ಅಥವಾ ಕುಲ ದೇವರು ಅಂತ ಹೇಳ್ಬೋದು. ಕುಲ ದೇವತೆ ಅಂತಾನೆ ಯಾಕೆ ಕರಿತೀವಿ ಅಂತ ಅಂದ್ರೆ, ಈಗ ಪೃಥ್ವಿ ತತ್ವ ಇರುವಂತ ದೇವತೆ ಅಂತಾನೆ ಹೇಳ್ಬೋದು. ಪೃಥ್ವಿ ಅಂದ್ರೆ ನಮ್ಮ ಈ ಒಂದು ಸೃಷ್ಟಿ ಅಥವಾ ಭೂಮಿ ಅಂತ ಕೂಡ ನಾವು ಹೇಳ್ಬೋದು. ಭೂಮಿ ಅಂತ ಅಂದ್ರೆ ಭೂಮಿ ತಾಯಿ ಅಂತಲ್ವಾ, ಭೂಮಿ ತಂದೆ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ, ಭೂಮಿ ತಾಯಿ ಅಂತಾನೆ ಹೇಳೋದು. ಹಾಗಾಗಿನೇ ಭೂಮಿ ತಾಯಿಗೆ ಎಷ್ಟೊಂದು ಸಹನೆ, ಕರುಣೆ. ನಾವು ಎಷ್ಟು ನೋವು ಮಾಡಿದ್ರು ಪ್ರತಿದಿನ ಬೋರ್ವೆಲ್ ಹಾಕೋದಕ್ಕೆ, ಮನೆ ಕಟ್ಟೋದಕ್ಕೆ, ಮತ್ತೆ ರೋಡ್ಗಳನ್ನ ಮಾಡೋದಕ್ಕೆ, ಮೆಟ್ರೋ ಅಂಡರ್ ಪಾಸ್ ಮಾಡೋದಕ್ಕೆ ಅಂತೇಳಿ ಇಷ್ಟೆಲ್ಲ ಬರೀತೀವಿ, ನೋವು ಮಾಡ್ತೀವಿ. ಆದ್ರೂ ಕೂಡ ಎಲ್ಲಾನು ಸಹಿಸ್ಕೊಂಡು ಇಷ್ಟೆಲ್ಲ ತಾಳ್ಮೆಯಿಂದ ಇರ್ತಾರೆ, ನಮ್ಮ ಭಾರನ ಹೊರ್ತಾ ಇರ್ತಾರೆ. ಅದಕ್ಕೋಸ್ಕರ ಹೆಣ್ಣಿಗೂ ಕೂಡ ಅಷ್ಟೇನೆ ಭೂಮಿ ತಾಯಿ ಎಷ್ಟು ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಮಾತನ್ನ ನೀವು ಕೂಡ ಕೇಳಿರ್ತೀರ. ಹಾಗೇನೆ ಈ ಒಂದು ಕುಲ ದೇವತೆಯನ್ನ ಪೃಥ್ವಿ ತತ್ವ ಇರೋದ್ರಿಂದ ಹೆಣ್ಣು ದೇವತೆ ಅಂತಾನೆ ಗುರುತಿಸಲಾಗುತ್ತೆ. ಹಾಗಾಗಿನೇ ಕುಲ ದೇವತೆ ಅಂತ ಅನ್ನೋದು. ಇನ್ನು ಅರ್ಥ ಆಗೋಗೆ ಹೇಳ್ಬೇಕು ಅಂತ ಅಂದ್ರೆ, ನಮ್ಗೆಲ್ಲ ತಂದೆ ತಾಯಿ ಹೇಗಿರ್ತಾರೋ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರು ಕುಲ ದೇವರು ಇದ್ದೇ ಇರ್ತಾರೆ. ಕೆಲವರು ತಿಳ್ಕೊಂಡಿರ್ತಾರೆ, ಕೆಲವರು ತಿಳ್ಕೊಂಡಿರಲ್ಲ ಅಷ್ಟೇನೇನೆ. ನಮ್ಮ ಪೂರ್ವಜರು ಇದನ್ನ ನಮ್ಗೆ ಹೇಳ್ಕೊಡ್ಬೇಕಿತ್ತು. ಅಂದ್ರೆ ನಮ್ಮ ಹಿರಿಯರು, ತಂದೆ ತಾಯಿ, ಅಜ್ಜಿ ತಾತ, ಮುತ್ತಜ್ಜಿ ಮುತ್ತಾತ, ಹೀಗೆ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಡ್ಬೇಕಿತ್ತು. ಕೆಲವರು ಹೇಳ್ಕೊಟ್ಟಿರ್ತಾರೆ, ಅದನ್ನ ಪಾರಂಪರ್ಯವಾಗಿ ನಡೆಸ್ಕೊಂಡ್ ಬಂದಿರ್ತಾರೆ. ಕೆಲವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವರು ಒಂದು ಊರನ್ನ ಬಿಟ್ಟು ಇನ್ನೊಂದು ಕಡೆ ಬಂದು ಅವರು ವಾಸ ಮಾಡ್ತಾ ಇರ್ತಾರೆ, ಅಲ್ಲಿ ನೆಲೆಸಿರ್ತಾರೆ. ಹಾಗೇನಾಗುತ್ತೆ ಅಂದ್ರೆ ಅವರು ಅಲ್ಲಿಗೆ ತಕ್ಕ ಹಾಗೆ ಎಲ್ಲ ಸಂಪ್ರದಾಯನು ಕೂಡ ಬದಲಾಯಿಸ್ಕೊಂಡ್ ಬಿಟ್ಟಿರ್ತಾರೆ, ಅಥವಾ ಅವ್ರ ನಂತರ ಮುಂದೆ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಒಂದು ಸಂಪ್ರದಾಯನ ಬದಲಾಯಿಸ್ಕೊಂಡು ಹೋಗಿರ್ಬಹುದು. ಇದ್ರಿಂದ ಕೂಡ ನಮಗೆ ನಮ್ಮ ಮನೆ ದೇವ್ರು ಯಾವ್ದು, ಕುಲ ದೇವ್ರು ಯಾವ್ದು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಕೂಡ ಪ್ರತಿಯೊಬ್ರು ಮಾಡ್ಲೇಬೇಕು. ಈ ರೀತಿ ಮನೆ ದೇವರು ಮತ್ತೆ ಕುಲ ದೇವರನ್ನ ಯಾಕೆ ಮಾಡ್ಕೊಂಡ್ರು ಅಂತ ಅಂದ್ರೆ, ತುಂಬಾ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಅವ್ರಿಗೆ ಏನಂದ್ರೆ ಏನು ಕೂಡ ಗೊತ್ತಿರ್ಲಿಲ್ಲ ಅವ್ರಿಗೆ, ಮತ್ತೆ ಮೂರ್ತಿ ಪೂಜೆನೂ ಕೂಡ ಇರ್ಲಿಲ್ಲ. ನೀವು ನೋಡ್ಬೋದು ಬೇಕಾದ್ರೆ ತುಂಬಾ ಹಳೆ ಚಿಕ್ಕ ಹಳ್ಳಿಗಳಲ್ಲಿ ಮೂಲ ದೇವರುಗಳು ಅಂತ ನಾವು ಹೋಗಿ ಏನ್ ನೋಡ್ತೀವಲ್ವಾ, ನಮ್ಮ ಮನೆ ದೇವರು ಮೂಲ ದೇವಸ್ಥಾನ ಅಲ್ಲಿದೆ ಅಂದ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ ಹೇಳಿ? ಖಂಡಿತ ಅದು ಮೂರ್ತಿ ರೂಪದಲ್ಲಿ ಇರೋದೇ ಇಲ್ಲ, ಅದು ಕಲ್ಲಿನ ರೂಪದಲ್ಲೇ ಇರುತ್ತೆ. ಅಥವಾ ಅದಕ್ಕೆ ಒಂದು ಆಕಾರ ಅಂತ ಅಂದ್ರೆ ಶಿವನ ಆಕಾರ ಅಷ್ಟೇ, ಶಿವಲಿಂಗದ ಆಕಾರದಲ್ಲಿ ಇರುತ್ತೆ. ಹೆಣ್ಣ ದೇವತೆ ಆಗಿರ್ಬೋದು ಅಥವಾ ಗಂಡ ದೇವರಾಗಿದ್ರು ಆಗಿರ್ಬೋದು, ಶಿವಲಿಂಗ ಆಕಾರದಲ್ಲೇ ಇರುತ್ತೆ. ಅವ್ರಿಗೆ ಸಿಕ್ಕಿರುವಂತ ಒಂದು ಕಲ್ಲನ್ನ ದೇವರ ರೂಪದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಅದೇ ರೂಪದಲ್ಲೇನೆ ಇರುತ್ತೆ ಆ ಕಲ್ಲು. ಈಗ ಸ್ವಲ್ಪ ಜೀರ್ಣೋದ್ಧಾರ ಎಲ್ಲ ಮಾಡಿ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದ್ರೆ ನೋಡಿರೋ ಅಂತವ್ರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ, ಹೌದು ಒಂದು ಕಲ್ಲಿನ ರೂಪದಲ್ಲಿ ಅಥವಾ ಹೆಚ್ಚು ಅಂದ್ರೆ ಒಂದು ಶಿವಲಿಂಗದ ರೂಪದಲ್ಲಿ ಕಾಣಿಸಿರುತ್ತೆ. ಆ ಒಂದು ಕಲ್ಲನ್ನೇ ಅವರು ಗಂಡು ದೇವರು ಅಂತ ಒಂದು ಹೆಸರಿಟ್ಟು ಪೂಜೆ ಮಾಡ್ತಾ ಇರ್ತಾರೆ, ಅಥವಾ ಹೆಣ್ಣು ದೇವತೆ ಅಂತ ಹೆಸರಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಸೃಷ್ಟಿಯಲ್ಲಿ ವಿಷ್ಣುವಿನ ಒಂದು ಅವತಾರ ಆಗುತ್ತೆ. ವಿಷ್ಣುವಿನ ನಾವಿಯಿಂದ ಅಂದರೆ ಒಕ್ಕಳಿಂದ ಬ್ರಹ್ಮನ ಒಂದು ಸೃಷ್ಟಿಯಾಗುತ್ತೆ, ಮತ್ತೆ ತೋಳಿನಿಂದ ಶಿವನ ಒಂದು ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಬ್ರು ಕೂಡ ವಿಷ್ಣುವಿನ ಅಂಶದಿಂದಲೇ ಬಂದಿರೋದು ಅಂತ. ಅವರಿಬ್ರು ಕೂಡ ಬ್ರಹ್ಮ ಮತ್ತೆ ಶಿವ ಇಬ್ರು ಕೂಡ ವಿಷ್ಣುವಿನ ಒಂದು ಸೃಷ್ಟಿಯಾಗಿರ್ತಾರೆ. ಹಾಗಾಗಿ ಹೆಸರುಗಳು ಬೇರೆ ಬೇರೆ ಇರುತ್ತೆ. ಒಬ್ರು ಶಿವನನ್ನ ಪೂಜೆ ಮಾಡ್ತಾರೆ, ಒಬ್ರು ವಿಷ್ಣುವನ್ನ ಪೂಜೆ ಮಾಡ್ತಾರೆ, ಕೆಲವರು ಗುರುಗಳನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗೆ ಮನೆ ದೇವರು ಅಂತ ಇದ್ರು ಕೂಡ ಅಷ್ಟೇನೆ ಶಿವ ಪಾರ್ವತಿ ಅಥವಾ ಲಕ್ಷ್ಮೀ ನಾರಾಯಣ ಇದೇ ರೀತಿನೇ ಒಂದು ಗಂಡು ದೇವರು ಒಂದು ಹೆಣ್ಣು ದೇವರು. ಇಲ್ಲ ಅಂದ್ರೆ ಅವರವರ ಧರ್ಮದ ಗುರುಗಳನ್ನ ಪೂಜೆ ಮಾಡ್ತಾ ಬಂದಿರ್ತಾರೆ. ಅದನ್ನ ತಿಳ್ಕೋಬೇಕು ನಾವು, ಯಾವ ಗುರುಗಳನ್ನ ಆರಾಧನೆ ಮಾಡ್ತಿದ್ರು ನಮ್ಮ ಹಿರಿಯರು ಅಂತ. ತುಂಬಾ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗುವಂತ
ಸಮಯದಲ್ಲಿ ದೇವರು ಅಂದ್ರೆ ನಮ್ಮ ಮೈಂಡಿಗೆ ಬರ್ತಾ ಇದ್ದಿದ್ದಾರು. ನನ್ಗಂತೂ ನನ್ನ ಮೈಂಡಿಗೆ ಬರ್ತಾ ಇದ್ದಿದ್ದಂತೂ ಶ್ರೀ ಶಿರಡಿ ಸಾಯಿಬಾಬಾ ಮತ್ತೆ ಚಾಮುಂಡೇಶ್ವರಿ ದೇವಿ. ನಿಜ, ನಾನು ಇವರೇ ದೇವ್ರುಗಳು, ಇವ್ರನ್ನೇ ಹೆಚ್ಚಾಗಿ ನಾನು ನಂಬ್ತಾ ಇದ್ದೆ. ಚಾಮುಂಡೇಶ್ವರಿ ತಾಯಿನಂತೂ ತುಂಬಾ ಪ್ರೀತಿಸ್ತಾ ಇದ್ದೆ. ಏನೇ ಕೆಲಸ ಮಾಡ್ಬೇಕಾದ್ರು ಶಿರಡಿ ಸಾಯಿಬಾಬನ ನೆನ್ಸ್ಕೊತಿದ್ದೆ. ನೀವು ಬೇಕಾದ್ರೆ ಯೋಚನೆ ಮಾಡಿ, ದೇವರು ಅಂದಿದ ತಕ್ಷಣ ನಿಮ್ಗೆ ಚಿಕ್ಕೋರ್ ಇರ್ಬೇಕಾದ್ರೆ ಯಾವ ರೂಪ ಕಣ್ಮುಂದೆ ಬರ್ತಾ ಇತ್ತು ಅಂತ. ಆಮೇಲೆ ನಮಗೂ ಸ್ವಲ್ಪ ಬುದ್ಧಿ ಬೆಳೀತಾ ಬೆಳೀತಾ ಇಷ್ಟೆಲ್ಲ ದೇವರುಗಳಿವೆ, ಶಿವ, ಪಾರ್ವತಿ, ಲಕ್ಷ್ಮೀ, ನಾರಾಯಣ, ಹೀಗೆ ಸುಬ್ರಹ್ಮಣ್ಯೇಶ್ವರ, ಗಣಪತಿ. ನಿಜವಾಗ್ಲೂ ಹೇಳ್ತೀನಿ, ಗಣಪತಿ ಕೂಡ ತುಂಬಾ ಚಿಕ್ಕ ವಯಸ್ಸಲ್ಲಿ ಮೈಂಡಿಗೆ ಬರ್ತಾ ಇರ್ಲಿಲ್ಲ. ನಾನು ಒಂದು 8th 9th ಓದ್ಬೇಕಾದ್ರೆ ಅಷ್ಟೇ ಗಣಪತಿ ಮೈಂಡಿಗೆ ಬಂದು ನಾನು ಸಂಕಷ್ಟರ ಚತುರ್ಥಿ ಮಾಡಕ್ ಶುರು ಮಾಡಿದ್ದು. ಅದೇ ರೀತಿನೇ ನಮ್ಗೆ ಬೆಳೀತಾ ಬೆಳೀತಾ ಇಷ್ಟೊಂದು ದೇವ್ರುಗಳಿದೆ ಅಂತಾನೆ ನಮಗೂ ಕೂಡ ಗೊತ್ತಾಯ್ತು. ಈಗ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ಅವರು ನೆಲೆ ನಿಂತಿರ್ತಾರೆ. ಅಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಜನರೇಷನ್ ಕೂಡ ಅದನ್ನೇ ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ಖಂಡಿತ ಇದೆಲ್ಲ ಏನು ಕೂಡ ತಪ್ಪಲ್ಲ. ಆದ್ರೆ ಕೆಲವೊಂದ್ಸಲ ಸಮಸ್ಯೆಗಳು ಅಂತ ಬಂದಾಗ ನಾವು ಅದಕ್ಕೆ ಒಂದು ಪ್ರಶ್ನಾಶಾಸ್ತ್ರವನ್ನ ಕೇಳಿದಾಗ, ಅಂದ್ರೆ ಒಂದು ಶಾಸ್ತ್ರವನ್ನ ಕೇಳಿದಾಗ, ಶಾಸ್ತ್ರಗಳನ್ನ ಕೇಳಕ್ ಹೋದಾಗ ಅಲ್ಲಿ ಹೇಳ್ತಾರೆ, ನೀವು ಮನೆ ದೇವ್ರನ್ನ ಪೂಜೆ ಮಾಡ್ತಾ ಇಲ್ಲ, ಮತ್ತೆ ನೋಡ್ಲಿಕ್ಕೆ ಪೂಜೆ ಮಾಡಿಸ್ಕೊ ಬರೋದಕ್ಕೆ ಹೋಗ್ತಾ ಇಲ್ಲ, ಮತ್ತೆ ಹರಕೆಗಳಿರುತ್ತೆ, ನಿಮ್ಮ ತಂದೆ ಹರಕೆ ಮಾಡ್ಕೊಂಡಿದ್ರು, ನಿಮ್ಮ ತಾಯಿ ಹರಕೆ ಮಾಡ್ಕೊಂಡಿದ್ರು, ಅದಕ್ಕೆ ನಿಮ್ಗೆ ಜೀವನದಲ್ಲಿ ಏಳ್ಗೆ ಅನ್ನೋದೇ ಇಲ್ಲ, ಈ ತರ ಎಲ್ಲ ಹೇಳ್ತಾರೆ. ಅಲ್ಲಿ ನಮ್ಗೆ ಶುರುವಾಗುತ್ತೆ, ಹಾಗಾದ್ರೆ ನಮ್ಮ ಮನೆ ದೇವ್ರು ಯಾವ್ದು, ನಮ್ಮ ಕುಲ ದೇವ್ರು ಯಾವ್ದು, ಅವ್ರು ಏನ್ ಹರಕೆ ಮಾಡ್ಕೊಂಡಿದ್ದಾರೆ, ನಮ್ಗೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಅಂತ ಅಲ್ಲಿಂದ ಶುರುವಾಗುತ್ತೆ ಅಲ್ವಾ. ಆದ್ರೆ ನಾನೊಂದು ಹೇಳ್ತೀನಿ, ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಲೇಬೇಕು. ಇದನ್ನ ಯಾರು ಕೂಡ ನಿಮ್ಗೆ ಹೇಳ್ಕೊಡೋದಕ್ಕೆ ಆಗೋಲ್ಲ. ನೀವು ಎಂತ ದೊಡ್ಡ ಜ್ಯೋತಿಷ್ಯರಗಳನ್ನ ಕೇಳಿದ್ರು ಕೂಡ ನಿಮ್ಮ ಮನೆ ದೇವ್ರು ಯಾವ್ದು, ನಿಮ್ಮ ಕುಲ ದೇವ್ರು ಯಾವ್ದು ಅಂತ ಅವ್ರನ್ನು ಕೂಡ ನಿಮ್ಗೆ ಹೇಳೋದಕ್ಕೆ ಆಗೋಲ್ಲ. ನೀವು ನಿಮ್ಮ ಹಿರಿಯರಿಂದಾನೇ ತಿಳ್ಕೋಬೇಕು. ಅವರು ಹಿಂದೆ ಎಲ್ಲಿ ವಾಸ ಮಾಡ್ತಾ ಇದ್ರು, ಅವರ ಹಿಂದೆ ಅವ್ರ ತಂದೆ ಆಗಿರ್ಲಿ, ಅವ್ರ ತಾತ ಆಗಿರ್ಲಿ, ಅವ್ರ ಅಜ್ಜಿ, ಇಂಥವ್ರು ಅವರ ಮೂಲ ಸ್ಥಾನ ಯಾವ್ದಾಗಿತ್ತು, ಅವ್ರು ಎಲ್ಲಿ ನೆಲೆ ನಿಂತಿದ್ರು, ಎಲ್ಲಿಂದ ಎಲ್ಲಿಗೆ ಅವರು ವಲಸೆ ಬಂದ್ರು, ಇಂಥದನ್ನ ನಿಮ್ಮ ಸಂಬಂಧಿಕರ ಹತ್ರನೇ ನೀವು ಕೇಳಿ ತಿಳ್ಕೋಬೇಕು. ಕೇಳಿ ತಿಳ್ಕೊಂಡು ಆರಾಧನೆ ಮಾಡೋದಕ್ಕೆ ಶುರು ಮಾಡಿ. ಇನ್ನೂ ಕೂಡ ಅಷ್ಟೇ ಪ್ರಯತ್ನ ಪಟ್ರು ಕೂಡ ಗೊತ್ತಾಗ್ತಾ ಇಲ್ಲ, ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ರೆ ನೀವು ಚಿಂತೆನೆ ಮಾಡಬೇಡಿ. ಮನೆ ದೇವರ ಆರಾಧನೆ ಹೆಚ್ಚಾಗಿ ಶ್ರಾವಣ ಮಾಸ ಮತ್ತೆ ಕಾರ್ತಿಕ ಮಾಸದಲ್ಲಿ ಮಾಡಬೇಕು. ಈ 2 ಮಾಸದಲ್ಲಿ ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ಒಂದು ವಾರ, ನೀವು ಶ್ರಾವಣ ಮಾಸದಲ್ಲಿ ಮಾಡೋದಾದ್ರೆ ಶನಿವಾರ ಮಾಡಬೇಕು, ಕಾರ್ತಿಕ ಮಾಸದಲ್ಲಿ ಮಾಡೋದಾದ್ರೆ ಸೋಮವಾರ ಮಾಡಬೇಕು. ನಿಮ್ಮ ಮನೆ ದೇವ್ರು ಯಾವ್ದಾರು ಆಗಿರ್ಲಿ, ಆ ದಿನ ಸ್ವಲ್ಪ ವಿಶೇಷವಾಗಿ ಮನೆಯಲ್ಲಿ ಅಡಿಗೆ ಮಾಡಿ, ವಿಶೇಷವಾದ ಪೂಜೆ ಮಾಡಿ, ದೇವರಿಗೆ ನೈವೇದ್ಯವನ್ನ ಇಟ್ಟು ಪೂಜೆ ಮಾಡಿ, ಶ್ರೀ ಕುಲದೇವತಾಯೇ ನಮಃ ಅಂತ ನೀವು 3 ಸಲ ಹೇಳ್ಕೊಂಡ್ರೆ ಸಾಕು. ನಿಮ್ಮ ಒಂದು ಸೇವೆ, ನಿಮ್ಮ ಒಂದು ಪೂಜೆ ಖಂಡಿತ ಆ ದೇವರಿಗೆ ತಲುಪುತ್ತೆ. ಇದೇ ರೀತಿ ನೀವು ಮಾಡ್ತಾ ಬನ್ನಿ, ಕ್ರಮೇಣ ನಿಮ್ಗೆ ಯಾವ್ದಾದ್ರೂ ಒಂದು ಮುಖಾಂತರ ಖಂಡಿತವಾಗಿಯೂ ಮನೆ ದೇವರ ಬಗ್ಗೆ, ಕುಲ ದೇವರ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು 100% ನಿಜ. ಇದು ಎಷ್ಟೋ ಜನಕ್ಕೂ ಕೂಡ ನಿಜ ಆಗಿದೆ. ಇವಾಗ ಗೊತ್ತಿಲ್ಲದೆ ಇರೋರ್ಗೂ ಕೂಡ ಗೊತ್ತಾಗಿದೆ. ಮೊದ್ಲು ನೀವು ಮನಸ್ಸಲ್ಲಿ ಏನೇ ಅನ್ಕೊಂಡ್ರು, ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರು, ಮೊದ್ಲು ಮನೆ ದೇವರ ಹತ್ರ ಹೋಗಿ ಹೇಳ್ಕೊಂಡು ಅದನ್ನ, ಈ ಕೆಲ್ಸದಲ್ಲಿ ನೀವು ನಮ್ ಜೊತೆ ಇರ್ಬೇಕು, ಈ ಕೆಲ್ಸ ನಮ್ಗಾಗ್ಬೇಕು, ಇದ್ರಲ್ಲಿ ನೀವು ಒಳ್ಳೇದ್ ಮಾಡ್ಬೇಕು ಅಂತ, ಎಲ್ಲ ಒಳ್ಳೇದಾಗೋದಾದ್ರೆ ನೀವು ನೆಡ್ಸ್ಕೊಡಿ ಅಂತ ಕೇಳ್ಕೊಂಡ್ ಬನ್ನಿ. ಯಾಕಂದ್ರೆ ಏನೇ ಮಾಡೋದಾದ್ರು ಏನೇ ಹೇಳೋದಾದ್ರು ಕೂಡ ನಮ್ಮ ಮನೆಯಲ್ಲಿ ಹಿರಿಯರಿಗೂ ಹೇಳ್ಬೇಕು, ಹಾಗೆ ಮನೆ ದೇವರಿಗೂ ಹೇಳ್ಬೇಕು, ಅವರಿಂದ ಅಪ್ಪಣೆ ಪಡ್ಕೊಂಡು ನಾವು ಮುಂದುವರಿಬೇಕು. ಆಗ ಆ ಕೆಲಸ ಕಾರ್ಯದಲ್ಲಿ ಯಾವುದೇ ಅಡೆತಡೆ ಇರದೆ ನಿರ್ವಿಘ್ನವಾಗಿ ಚೆನ್ನಾಗಾಗುತ್ತೆ. ಇದನ್ನ ಎಲ್ಲರೂ ಪಾಲಿಸ್ಕೊ ಬನ್ನಿ. ನಾವು ಕೂಡ ಪಾಲಿಸ್ಕೊ ಬಂದಿದ್ದೀನಿ. ಇದನ್ನ ನಾವು ಕೂಡ ನಂಬ್ತೀವಿ. ಕಾಳಭೈರೇಶ್ವರನ ಅಂದ್ರೆ ಈಶ್ವರನ ಒಂದು ಸೃಷ್ಟಿ ಅಲ್ವಾ, ಅದೇ ರೀತಿ ಲಕ್ಷ್ಮೀ ದೇವಿ ನಮ್ಮ ಇನ್ನೊಂದು ಮನೆಯ ದೇವರು, ಹಾಗೆ ಮದ್ದೂರಮ್ಮ ಇದು ನಮ್ಮ ಕುಲ ದೇವರು ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ನಮ್ಮ ಮನೆಯ ಕುಲ ದೇವತೆ ಮದ್ದೂರಲ್ಲಿರುವ ಮದ್ದೂರಮ್ಮ. ನಾವು ವರ್ಷಕ್ಕೆ ಒಂದ್ಸಲ ಹೋಗಿ ಯಾವಾಗಾದ್ರೂ ಫ್ರೀ ಇದ್ದಾಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ದೇವಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಈ ರೀತಿನೂ ನಿಮ್ಗೆ ಯಾರ ಮುಖಾಂತನಾದ್ರೂ ನಿಮ್ಗೆ ವಿಷಯ ಗೊತ್ತಾಗುತ್ತೆ, ಅಥವಾ ಕನ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೆ ಆಗಿರ್ಬೋದು. ಈಗ ಅವಾಗೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಮನೆ ದೇವರ ಹೆಸರುಗಳನ್ನ ಇಡ್ತಾ ಇದ್ರು. ಆ ತರ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೆಸರು ಇಟ್ಟಿರ್ತಾರೆ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಅದರ ಮುಖಾಂತರ ನಿಮ್ಮ ಮನೆ ದೇವರು ಕುಲ ದೇವರನ್ನ ತಿಳ್ಕೊಬಹುದು. ಅದನ್ನ ಬಿಟ್ಟು ದೇವರೇ ಖಂಡಿತ
ಖಂಡಿತವಾಗಿ ಬಂದು ನಮ್ಗೆ ಹೇಳೋದಿಲ್ಲ ನಾನ್ ನಿಮ್ ಮನೆ ದೇವ್ರು ಅಂತ. ನೀವು ಕಷ್ಟಪಟ್ಟು ಪ್ರಯತ್ನ ಪಡಿ ಅಥವಾ ನೀವು ಪ್ರತಿದಿನ ನೆನ್ಸ್ಕೊಳ್ಳಿ ಶ್ರೀ ಕುಲದೇವತಾಯೇ ನಮಃ ಅಂತ. ಪ್ರತಿದಿನ 3 ಸಲ ಹೇಳ್ಕೋಬೇಕು. ನೀವೇನೇ ಪೂಜೆ ಮಾಡ್ತಾ ಇದ್ರು ಮೊದ್ಲು ಗಣಪತಿನ ಕೊಂಡಿದ ತಕ್ಷಣ ನಿಮ್ಮ ಮನೆ ದೇವರನ್ನ ನೆನ್ಸ್ಕೋಬೇಕು. ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ, ನನಗೆ ಸೂಚನೆ ಕೊಡಿ ಅಂತ. ಈ ರೀತಿ ಯಾವ ರೀತಿಲಾದ್ರೂ ನಿಮ್ಗೆ ಸೂಚನೆ ಕೊಡ್ತಾರೆ. ಅಥವಾ ಬೇರೆ ಯಾರಾದ್ರೂ ಮಾತಾಡುವಾಗ ನಿಮ್ಮ ಮನೆ ದೇವರ ಹೆಸರನ್ನ ಇಂಥವ್ರಿಗೆ ಇಟ್ಟಿದ್ದಾರೆ ಅಂತ ಇದ್ದಾಗ ಅದನ್ನ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು. ಈ ರೀತಿ ಬರುವಂತ ಸೂಕ್ಷ್ಮತೆಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಮನೆ ದೇವರು ಮತ್ತೆ ಕುಲದೇವರು ಯಾವುದು ಅಂತ ನೀವು ಕಂಡಿಡ್ಕೋಬಹುದು. ಇನ್ನು ಮನೆ ದೇವರು ಮತ್ತೆ ಕುಲದೇವರ ಶಾಪ ಅಂತ ಅಂದ್ರೆ ಅಂತೂ ನಾನ್ ನಂಬೋದಿಲ್ಲ. ಯಾಕಂದ್ರೆ ಯಾವ ದೇವರು ಕೂಡ ಅಷ್ಟೇ ನಮ್ಮಿಂದ ಏನು ಬಯಸೋದಿಲ್ಲ, ಒಂದು ಭಕ್ತಿ ಮಾತ್ರನೇ ನಮ್ಮಿಂದ ಅವರು ಬಯಸುವಂತದ್ದು. ಹಾಗಾಗಿ ಶಾಪ ಕೊಡೋ ಅಷ್ಟು, ಶಿಕ್ಷೆ ಕೊಡೋ ಅಷ್ಟು, ಕೆಟ್ಟದ್ದು ಮಾಡೋ ಅಷ್ಟು ದೇವರುಗಳು ಕೆಟ್ಟವರಲ್ಲ. ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ, ನಮ್ಗೆಲ್ಲ ತಂದೆ ತಾಯಿ ಹೇಗೋ ನಮ್ಮ ಮನೆ ದೇವರು ಕುಲದೇವರು ಹಾಗೆ ತಂದೆ ತಾಯಿ ಇದ್ದಾಗೆ ನಮ್ಗೇನೇ ಒಂದು ಕೆಲಸ ಆಗ್ಬೇಕಾದ್ರೂನು, ಎಷ್ಟೇ ಒಂದು ಕಷ್ಟದ ಕೆಲಸ ಆಗಿರ್ಲಿ ಏನೇ ಆಗಿರ್ಲಿ ತಂದೆ ಹತ್ರ ಹೇಳೋದಕ್ಕೆ ಭಯ ಪಡ್ತೀವಿ. ತಾಯಿ ಹತ್ರ ತುಂಬಾ ಸುಲಭವಾಗಿ ಹೇಳೋದು, ಪೂಸಿ ಹೊಡಿಯೋದು, ಈ ತರ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ. ತುಂಬಾ ನೈಸ್ ಮಾಡಿದಾಗ ಅಮ್ಮ ಏನ್ ಮಾಡ್ತಾರೆ, ಆಯ್ತು ಹೋಗು ಕೊಡ್ತೀನಿ ಅಂತನೋ ಅಥವಾ ಆಡ್ತೀನಿ ಅಥವಾ ಕೊಡಿಸ್ತೀನಿ ಅಂತನೋ ಅಮ್ಮ ಬೇಗ ಕನ್ವಿನ್ಸ್ ಆಗ್ಬಿಡ್ತಾರೆ ಅಲ್ವಾ. ಅದೇ ರೀತಿನೇ ತಾಯಿಯ ಸ್ವರೂಪದಲ್ಲೇ ನಮ್ಮ ಕುಲದೇವತೆ ಇರುವಂತದ್ದು. ಹಾಗಾಗಿ ನಾವು ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ, ಎಷ್ಟು ಗೌರವ ಕೊಡ್ತಿರೋ ಅವರು ಕೂಡ ನಮ್ಮನ್ನ ಅಷ್ಟೇ ಮನಸ್ಫೂರ್ತಿಯಾಗಿ ಹರಿಸ್ತಾರೆ. ಅದೇ ರೀತಿನಲ್ಲೇ ಕುಲದೇವತೆಯನ್ನ ವರ್ಷಕ್ಕೆ 1 ಸಲ ನೆನೆಸ್ಕೊಳ್ಳೋದ್ರಿಂದ, ಹೋಗಿ ನೋಡ್ಕೊಂಡ್ ಬರೋದ್ರಿಂದ, ದರ್ಶನ ಮಾಡೋದ್ರಿಂದ ತಾಯಿ ತುಂಬಾನೇ ಸಂತೃಪ್ತಿ ಆಗ್ತಾರೆ ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ನಮ್ಗೆ ಬೇಕೇ ಬೇಕು ಅಲ್ವಾ. ನಮ್ಮ ವಂಶ ವೃದ್ಧಿ ಆಗ್ಬೇಕು ಅಂದ್ರೆ, ವಂಶ ಪರಂಪರೆ ಎಲ್ಲ ಕೂಡ ಚೆನ್ನಾಗಿ ನಡಿಬೇಕು, ಏಳ್ಗೆ ಆಗ್ಬೇಕು ಅಂತ ಅಂದ್ರೆ ನಮ್ಮ ಮನೆ ದೇವರು ಕುಲದೇವತೆಯ ಆಶೀರ್ವಾದ ನಮ್ಗೆ ಬೇಕೇ ಬೇಕು. ಹಾಗಾಗಿನೇ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇನೆ, ತುಂಬಾ ಕಷ್ಟ, ತುಂಬಾ ಸಾಲ, ಏಳಿಗೆನೆ ಇಲ್ಲ, ಅದು ಇದು ಅಂತ ನಾವೇನಾದ್ರೂ ಕೇಳಕ್ ಹೋದಾಗ್ಲೇನೆ ಮೊದ್ಲು ಹೇಳೋದೇ ಅದು, ಮನೆ ದೇವ್ರ ಪೂಜೆ ಮಾಡಿ ಹೋಗಿ ಮನೆ ದೇವ್ರನ್ನ ನೋಡ್ಕೊಂಡ್ ಬನ್ನಿ, ದರ್ಶನ ಮಾಡಿ, ವರ್ಷಕ್ಕೊಂದ್ಸಲ ಆದ್ರೂ ಹೋಗಿ ಅಂತ. ಕೆಲವ್ರೆಲ್ಲ ಅದನ್ನ ಮಾಡೋದಕ್ಕೆ ಕಷ್ಟ, ತುಂಬಾ ದೂರ, ಅದು ಇದು ಅಂತ ಹೇಳ್ತಾರೆ. ಟ್ರಿಪ್ ಎಲ್ಲ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ದೇವಸ್ಥಾನ ಇದ್ರು ಕೂಡ ಹೋಗಿ ನೋಡ್ಕೊಂಡ್ ಬರ್ತಾರೆ. ಆದ್ರೆ ಮನೆ ದೇವರನ್ನ ನೋಡ್ಕೊಂಡ್ ಬರ್ಬೇಕು ಅಂತ ಅಂದ್ರೆ 1 ಸಲ ಕೂಡ ಟೈಮ್ ಸಿಗಲ್ಲ ಅಂತ ಹೇಳ್ತಾರೆ. ನಾವ್ ಇದ್ದಲ್ಲೇ ನೆನ್ಸ್ಕೋತೀವಿ, ಮನ್ಸಲ್ಲೇ ದೇವ್ರಿದೆ ಅಂತ ಹೇಳ್ತಾರೆ. ಆದ್ರೆ ಬೇರೆ ವಿಚಾರ ಬಂದಾಗ ಮನ್ಸಿನಲ್ಲಿ ದೇವ್ರು ಇರೋದಿಲ್ವಾ ಅಲ್ವಾ. ನಮ್ಮ ಮನೆಯವರಿಗೆ ನಾವು ಮೊದ್ಲು ಆದ್ಯತೆ ಕೊಡ್ಬೇಕು, ನಮ್ಮ ಮನೆ ದೇವರಿಗೆ ನಾವು ಮೊದ್ಲು ಆದ್ಯತೆ ಕೊಡ್ಬೇಕು. ಹೋಗಿ ನೋಡ್ಕೊಂಡ್ ಬರೋದಿಕ್ಕಾಗ್ಲಿಲ್ಲ ಅಂದ್ರೂ ಪ್ರತಿದಿನನಾದ್ರೂ ನಾವು ನೆನ್ಸ್ಕೋಬೇಕು. ಆಗ ನಮ್ಮ ಕೋರಿಕೆ ಬೇಡಿಕೆ ಅವರಿಗೆ ತಲುಪುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಪ್ರತಿದಿನ ಶ್ರೀ ಕುಲ ದೇವತಾಯೇ ನಮಃ ಅಂತ ನೀವು ಪ್ರಾರ್ಥನೆ ಮಾಡಿ ಸಾಕು. ಹೇಳ್ಕೊಂಡು ಪೂಜೆ ಮಾಡಿ. ಪ್ರತಿದಿನ ನೀವು ಮನೆಯಲ್ಲಿ ದೀಪ ಹಚ್ತೀರಾ. ತುಪ್ಪದ ದೀಪ ಹಚ್ಚೋ ಕಾರಣನೇ ಇದು ಗೊತ್ತಾ ನಿಮ್ಗೆ. ನಾವು ತುಪ್ಪದ ದೀಪ ಏನ್ ಹಚ್ತೀವಿ ಅದು ನಮ್ಮ ಮನೆ ದೇವರಿಗೆ ಸಲ್ಲುತ್ತೆ. ಆ ಕಾರಣದಿಂದನೇ ಏನೇ ವ್ರತ ಮಾಡ್ಲಿ, ಏನೇ ಪೂಜೆ ಮಾಡ್ಲಿ, ಮೊದ್ಲು ತುಪ್ಪದ ದೀಪ ಹಚ್ಚಿ ಅಂತ ಹೇಳೋದು. ಹಾಗಾಗಿ ತುಪ್ಪದ ದೀಪವನ್ನ ಹಚ್ಚುವಾಗೆಲ್ಲ ನೀವು ನೆನ್ಸ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಇರುತ್ತೆ. ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅವರು ನಿಮ್ನ ಕರ್ಸ್ಕೋತಾರೆ, ದರ್ಶನ ಕೊಡ್ತಾರೆ. ಮನೆ ದೇವರ ಮತ್ತೆ ಕುಲದೇವರ ಬಗ್ಗೆ ಮಾಹಿತಿಯನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ನನಗೆ ಎಷ್ಟರ ಮಟ್ಟಿಗೆ ಗೊತ್ತು ಅಷ್ಟನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.